ಎಸ್, ತುಮಕೂರು ಜಿಲ್ಲೆಯಲ್ಲಿ ಏನು ಶಾಲಾ ವಾಹನಗಳು ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿರುವಂಥದ್ದು, ಇದಕ್ಕೆ ನೈಜ ಉದಾಹರಣೆ ಅಂತ ಇವತ್ತು ತುಮಕೂರಿನಲ್ಲೂ ಸಹ ಒಂದು ಅಪಘಾತ ನಡೆದಿರುವಂಥದ್ದು. ಏನು ಶ್ರೀ ಗುರುಕುಲ ಏನು ಸಿದ್ದರಾಮೇಶ್ವರ ಎಕ್ಸ್ಪ್ರೆಷನ್ ಏನು ಬಟವಾಡಿ ಈ ಅಲ್ಲಿರುವಂತಹ ಶಾಲೆಯ ವಾಹನ ಇವತ್ತು ನಿಜಕ್ಕೂ ಸಹ ಅಪಘಾತಕ್ಕೆ ಒಳಗಾಗಿದೆ ಅಂತಲೇ ಹೇಳ್ಬೋದು. ಅವ್ನ ಡ್ರೈವರ್ ಎಷ್ಟು ಅಜಾರೂಕತೆಯಿಂದ ಗಾಡಿ ಓಡಿಸೋಣ ಅಂದ್ರೆ ಯೋಚನೆ ಮಾಡಿ. ಲೆಫ್ಟ್ ಹೋಗ್ತಾರೆ ಗಾಡಿ, ರೈಟ್ ಸೈಡಿಂದ ಬಂದು ಇಲ್ಲಿ ಲೈಟ್ ಕಂಬ ಬಿದ್ದವನೆ. ಆ ಲೈಟ್ ಕಂಬ ರನ್ನಿಂಗ್ ಲೈಟ್ ಕಂಬ ಪ್ರೆಸೆಂಟ್ ಇಲ್ಲಿ ಈಗ ಅದು ಕರೆಂಟ್ ಪಾಸ್ ಆಗ್ತದೆ. ಆ ಲೈಟ್ ಕಂಬ ಎಲ್ಲ ಫುಲ್ ಮುರಿದೋಗೈತೆ. ಹೆಚ್ಚು ಕಡಿಮೆ ಆಗಿದ್ರೆ ಮಕ್ಳಿಗೆ ಎಷ್ಟು ತೊಂದರೆ ಆಗೋದು, ಹೋಗ ಬರೋ ಜನಕ್ಕೆ ತೊಂದರೆ ಆಗೋದು. ಒಂದು ದುರಾಂಕಾರ ರೀ, ಚಾಲಕ ದುರಾಂಕಾರ ಏನೂ ಇಲ್ಲ. ಅಲ್ಲ ಸರ್, ಲೆಫ್ಟ್ ಹೋಗ್ತಿರೋ ಗಾಡಿ ರೈಟಿಗೆ ಬಂದು ಒಂದು ಕಂಬ ಮುರಿದೋಗಿ ಕೂತಾನೆ ಅಂದರೆ ನಿಧಾನಕ್ಕೆ ಬರೋ ಗಾಡಿ ನಾವಲ್ಲಿ. ನಿಜಕ್ಕೂ ಸಹ ಏನು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರ್ತಾರೆ. ಆ ವಿದ್ಯಾರ್ಥಿಗಳಿರುವಂಥ ಬಸ್ ಏಕಾಏಕಿ ಒಂದು ಲೈಟ್ ಕಂಬಕ್ಕೆ ನೇರವಾಗಿ ಡಿಕ್ಕಿ ಹೋಗಿ ಹೊಡೆದಿರುವಂಥದ್ದು. ನಿಜಕ್ಕೂ ಸಹ ಇನ್ನು ಲೈಟ್ ಕಂಬವೇ ಸಂಪೂರ್ಣವಾಗಿ ಮುರಿದು ಬಿದ್ದಿರುವಂಥದ್ದು. ನಿಜಕ್ಕೂ ಸಹ ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಚಿಕ್ಕ ಪುಟ್ಟ ಗಾಯ ಆಗಿದ್ದಾವೆ. ನಿಜಕ್ಕೂ ಸಹ ಏನು ಲೈಟ್ ಕಂಬದಲ್ಲಿ ಏನು ಕರೆಂಟ್ ಆಗ್ತಾನೆ ತೆಗೆದಿರ್ತಾರೆ, ಆದ್ರಿಂದ ಅಪಘಾತ ಏನೂ ಆಗಿಲ್ಲ ಅಂತಲೇ ಹೇಳ್ಬೋದು. 100% ಕುಡಿದಿರೋ ಗಾಡಿ ಓಡಿಸಿರೋದವನು. ಹಾಗಾಗಿ ಈ ಸ್ಕೂಲ್ ಪ್ರಿನ್ಸಿಪಲ್ ಯಾರಿದ್ದಾರೆ ಅಥವಾ ಮುಖ್ಯಸ್ಥರು ಯಾರಿದ್ದಾರೆ ಅವ್ನು ಕರೆಸಿ ಡಿಸ್ಮಿಸ್ ಮಾಡಬೇಕು, ಪ್ಲಸ್ ಅವ್ನಿಗೆ ಕೇಸ್ ಆಗಬೇಕು, ಪ್ಲಸ್ ಸ್ಕೂಲ್ ಮೇಲೆ ನಾವು ಕೇಸ್ ಕೊಡ್ತೀವಿ. ಈಗ ನಿರ್ಲಕ್ಷ್ಯದಿಂದನೇ ಇಷ್ಟೆಲ್ಲ ಆಗಿದೆ ಅಂತ ಇಲ್ಲಿ ಸಾರ್ವಜನಿಕರು ದೂರ್ತಾ ಇದ್ದಾರೆ. ಏನು ಲೆಫ್ಟ್ ಸೈಡಲ್ಲಿ ಹೋಗ್ಬೇಕಾಗಿತ್ತು, ರೈಟ್ ಸೈಡಲ್ಲಿ ಏಕಾಏಕಿ ಬಂದಿರೋದ್ರಿಂದ ಇಷ್ಟೆಲ್ಲ ಅಪಘಾತ ಉಂಟಾಗಿದೆ. ಆಕಸ್ಮಿಕ ಕರೆಂಟ್ ಏನಾದರೂ ಸರ್ಕಿಟ್ ಆಗಿತ್ತು ಅಂದರೆ ಬಸ್ಸು ಇರ್ತಿರಲಿಲ್ಲ, ಬಸ್ಸಲ್ಲಿರೋ ಮಕ್ಕಳು ಇರ್ತಿರ್ಲಿಲ್ಲ. ಈ ಡ್ರೈವರ್ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತ ಇನ್ನು ಸಾರ್ವಜನಿಕರು ಆರೋಪ ಮಾಡುತ್ತಿರುವಂಥದ್ದು. ಸರ್ 80-100 ಸ್ಪೀಡ್ ಮೇಲಿದೆ ಸರ್. ಲೈಟ್ ಕಂಬನ ಮುರಿದೋಗಿದೆ. ಬರೀ 30-40 ಸ್ಪೀಡ್ ಇದ್ರೆ ಅದು ಲೈಟ್ ಕಂಬ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. 80-100 ಸ್ಪೀಡ್ ಇರೋದು ನೋಡಿ, ನೀವೇ ನೋಡಿ, ಫುಲ್ ಮುರಿದೋಗಿ ಪೂರ ಬೆಂಡಾಗಿ ಹೋಗಿದೆ. ಹೆಚ್ಚು ಕಡೆ ಮಕ್ಕಳೇನಾದರೆ ಎಲ್ಲ ಮಕ್ಕಳು ಪೂರ ಫುಲ್ ಸುಟ್ಟೋಗ್ಬೇಕಾಯ್ತು ಇಲ್ಲಿ. ಹಾಗಾಗಿ ದಯವಿಟ್ಟು ಅವನ್ನ ಬಂಧಿಸಿ ಅವನ್ನ ತಗೊಂಡೋಗಿ ಸ್ಟೇಷನ್ಗೆ ಬಿಟ್ಬಿಟ್ಟು ಅವನ್ನ ಆ ಸಂಸ್ಥೆ ಏನೈತೆ ಸಂಸ್ಥೆ ಅಕಸ್ಮಾತ್ ಇದು ಯಾರು ಆಡಳಿತ ಮಂಡಳಿ ಅವರೇ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಅವನ ಕೆಲಸದಿಂದ ವಜಾ ಮಾಡಿ ಅವನ ಕೇಸ್ ಆಗಿ ಅವ್ನ ಜೈಲಿಗೆ ಹಾಕಿ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ತಂದೆ ತಾಯಿಗಳು ನಂಬಿಕೆ ಇಟ್ಟು ಬೆಳಗಿನ ಎದ್ದು ಮಕ್ಕಳು ಕಳಿಸಿದ್ದಾರೆ ಇವ್ರ ಜೊತೆ. ಇವ್ರು ದುರಾಂಕಾರ ಮಾಡ್ಕೊಂಡು ಗಾಡಿ ಓಡ್ತಾರೆ, ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಆಗ್ತಾರೆ? ಇಲ್ಲಿನ ಸಾರ್ವಜನಿಕರು ಹೇಳ್ತಿರೋದಷ್ಟೇ, ಏನು ಇಲ್ಲಿನ ಡ್ರೈವರ್ ಸಂಪೂರ್ಣವಾಗಿ ಕುಡಿದಿದ್ದ ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ. ಏನು ಸಂಪೂರ್ಣ ಅಲ್ಲಿಂದ ಜೋರಾಗಿ ಬಂತು ಗಾಡಿ. ಏನು ಇಲ್ಲಿನ ಪ್ರಾಂಶುಪಾಲ ಆಗಿರ್ಬೋದು, ಅಲ್ಲಿನ ಆಡಳಿತ ಮಂಡಳಿ ಇವ್ರ ವಿರುದ್ಧ ಕಾನೂನು ಕ್ರಮ ತಗೋಬೇಕು. ನಾವು ಮಕ್ಕಳನ್ನು ನಂಬಿಕೆ ಇಟ್ಟು ಶಾಲೆಗೆ ಕಳಿಸಿರ್ತೀವಿ, ಆದರೆ ಈ ರೀತಿ ಆದರೆ ನಮ್ಮ ಮಕ್ಕಳ ಜೀವಕ್ಕೆ ಹೊಣೆ ಯಾರು ಅಂತ ಪ್ರಶ್ನೆ ಮಾಡುತ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.